ಎಲ್ಲಿ ಲಕ್ಷ್ಮಿಯ ಬೀಡು ಧರಣಿಗಳು ಎಲ್ಲಿ ಸೊಂಪಿನ ನಾಡು ನಗರದೊಳು ಎಲ್ಲಿ ವಿಭವದ ಕಡಲು ಶೈತ್ಯದ ಸಾರ ಸೌರಂಭ ಎಲ್ಲಿ ನೆಲೆಸಿಹುದು ಅಲ್ಲಿ ಪಾಂಡವರು ಇಲ್ಲದೆಗಿರರು ಇನ್ನವರ ನೆಲೆಗಾಬಲ್ಲಿ ಸಂಶಯವಿಲ್ಲವೂ ಎಂದನು ಭೀಷ್ಮ ನಸುನಗುತ್ತ. ನಮಸ್ಕಾರ. ವಿರಾಟ ಪರ್ವದ 4ನೇ ಸಂಧಿಯ 13ನೇ ಪದ್ಯ. ಭೀಷ್ಮರು ಧರ್ಮರಾಯನನ್ನು ಹೊಗಳುತ್ತಾ ಹಾಗೆಯೇ ಪಾಂಡವರ ಗುಣಗಾನವನ್ನು ಮಾಡುತ್ತಾರೆ. ಪಾಂಡವರು ಇರುವ ಜಾಗದಲ್ಲಿ ಲಕ್ಷ್ಮಿಯು ವಾಸಿಸುತ್ತಾಳೆ. ಆ ನಾಡು ಸೊಂಪಾಗಿರುತ್ತದೆ. ಜನರು ನೆಮ್ಮದಿಯಿಂದ ಇರುತ್ತಾರೆ. ನಗರವು ವೈಭವದಿಂದ ಮೆರೆಯುತ್ತದೆ. ಹಾಗಾಗಿ ಪಾಂಡವರನ್ನು ಕಂಡುಹಿಡಿಯಲು ಇಷ್ಟು ಮಾರ್ಗಗಳು ಸಾಕು ಎನಿಸುತ್ತದೆ. ಇಲ್ಲಿ ಒಂದು ಪ್ರಶ್ನೆ ಏಳುತ್ತದೆ. ಇಷ್ಟೆಲ್ಲ ತಿಳಿದಿರುವ ಭೀಷ್ಮರು ಇಷ್ಟು ದಿನ ಯಾಕೆ ಸುಮ್ಮನಿದ್ದರು? ಯಾಕೆಂದರೆ ಮೊದಲೇ ದುಷ್ಟ ದುರ್ಯೋಧನ ಅವರ ಅಜ್ಞಾತವಾಸವನ್ನು ಮುರಿಯಲು ಕಾಯುತ್ತಿರುತ್ತಾನೆ. ಹಾಗಾಗಿ ಅಜ್ಞಾತವಾಸದ ಸಮಯ ಮುಗಿಯಲು ಕಾಯುತ್ತಿದ್ದರ ಪಿತಾಮಹರು ಎನಿಸುತ್ತದೆ. ಅತ್ತ ಹಿಮಗಿರಿ ಮೇರೆ ಭಾವಿಸಲು ಇತ್ತ 3 ಸಮುದ್ರ ಗಡಿಗಿಂದ ಇತ್ತ ನಾನಾ ದೇಶವೆಂಬ ಇವು ಬರದ ಬೇಗೆಯಲಿ ಹೊತ್ತಿ ಹೊಗೆದವು. ಮಧ್ಯ ದೇಶದಲ್ಲಿ ಉತ್ತಮದ ಸಿರಿ ಫಲದ ಬೆಳಸುಗಳೊತ್ತೆಯಿದು ಇದು ಪಾಂಡವರ ಚಾವಡಿ ಎಂದನ ದ್ರೋಣ. ನಾಲ್ಕನೇ ಸಂಧಿಯ 14ನೆಯ ಪದ್ಯ. ಇಷ್ಟು ಹೊತ್ತು ಭೀಷ್ಮರ ಮಾತುಗಳನ್ನು ಕೇಳಿಸಿಕೊಂಡ ಗುರು ದ್ರೋಣಾಚಾರ್ಯರು ತಮ್ಮ ಅನಿಸಿಕೆಗಳನ್ನು ಹೇಳುತ್ತಾರೆ. ಒಂದು ಕಡೆ ಹಿಮಗಿರಿ ಎಂದರೆ ಹಿಮಾಲಯ ಪರ್ವತ, ಇನ್ನೊಂದು ಕಡೆ 3 ಸಮುದ್ರಗಳ ಗಡಿ ಎಂದರೆ ಕನ್ಯಾಕುಮಾರಿ. ಇವುಗಳ ಮಧ್ಯೆ ಇರುವ ದೇಶಗಳು ಉತ್ತರ ಭಾರತ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಸೇರುತ್ತವೆ. ಈ ಎಲ್ಲ ಪ್ರದೇಶಗಳಲ್ಲೂ ಆ ಸಮಯದಲ್ಲಿ ಭಾರೀ ಕ್ಷಾಮ ಬಂದು ಮಳೆ ಇಲ್ಲದೆ ಬಿಸಿಲಿಗೆ ಬೇಯುತ್ತಿರುತ್ತವೆ. ಆದರೆ ವಿರಾಟ ನಗರಿಯಲ್ಲಿ ಒಳ್ಳೆಯ ಮಳೆ ಇದ್ದು ಎಲ್ಲೆಡೆಯೂ ಹಸಿರು ತುಂಬಿ ನಳೆನಳಿಸುತ್ತಿರುತ್ತದೆ. ಆದುದರಿಂದ ಅಲ್ಲಿ ಪಾಂಡವರು ವಾಸವಾಗಿರುವುದು ನಿಜ ಎಂದು ಹೇಳುತ್ತಾರೆ. ನನಗೆ ತಿಳಿದ ಮಟ್ಟಿಗೆ ಅಂದಿನ ವಿರಾಟ ನಗರಿ ಇಂದಿನ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳಲ್ಲಿ ಇದ್ದಿರಬಹುದು ಎನಿಸುತ್ತದೆ.